guys, welcome back to YouTube channel. So ಮತ್ತೆ ಇವಾಗ ಸಿರ್ಸಿಗೊಂಡೆ ನಾವು ಇಲ್ಲೊಂದು ಹಾಬೇನ ಬರತ್ತೆ ಬಸ್ ಬರತ್ತಿಲ್ಲ ನನಗೆ ಇವತ್ತು ಇದು ಚಲೋ ಇಲ್ಲ ಇದು ಗಳಿಗೆನೇ ಚಲೋ ಇಲ್ಲ ಎಲ್ಲೋ ಇಳಿದು ಎಷ್ಟು ದೂರ ಹಿಡ್ಕೊಂಡು ಬಂದೆ ಕಸ ಹೊಡೆ ಹತ್ತಾಳಿಕ್ಕಿ ನಾಚ್ಕೊಬಡ್ತೀನಿ ಕಸಬರ್ಗಿ ನೋಡಿ ಇಲ್ಲ ಐತಿ ಚಲೋ ಕೆಲಸ ಮಾಡಾತಾಳ ಕಾಫಿ ಮಾಡೋ ರೆಡಿ ನನ್ನ ತಂಗಿ ಎಲ್ಲ ಚಲೋ ಕೆಲಸ ಮಾಡ್ತಾಳ ಎಲ್ಲ ಆಕೆ ಸಿರ್ಸಿ ಕಡೆನೇ ಹುಡುಕಬೇಕಂತ ಸೊ ಯಾರು ಇದೆ ಕಮೆಂಟ್ ಮಾಡಿ ಆಕಿನ ಪ್ರೊಫೈಲ್ ಸೆಂಡ್ ಮಾಡ್ತೀನಿ ನಿಮ್ಗೆ ಸುಹಾನಿ ಎಂ ಗೌಡ ಸೊ ಪ್ಲೀಸ್ ನಮ್ಮ ತಂಗಿಗೆ ಜಲ್ದಿ ಗಂಡು ಹುಡುಗಿ ಮದುವೆ ಮಾಡೋಣಂತ ಆಮೇಲೆ ನಮ್ಮ ಮಗಳಿಗೆ ಮಾಡೋಣಂತ ಅದಾಗಿ ನಾವು ಆಗೋಣಂತ ಸೊ ಗೈಸ್ ನಾನು ಇವಾಗ ಬೇಳೆ ರೈಸ್ ಮಾಡ್ತಾ ಇದ್ದೀನಿ ಊಟ ಮಾಡಲಿಕ್ಕೆ ಏನು ಮಾಡ್ತಾ ಗೊತ್ತಿಲ್ಲ ಒಟ್ಟು ಮಾಡಾತಾಳ ಪಲ್ಯ ಮಾಡ್ತೇನಂದ್ರೆ ಕೈ ಕೊಟ್ಟಿಲ್ಲ ನಾನು ಬೆಳಿಗ್ಗೆ ಮಾಡಿದ್ರಂತ ಪ್ಲಾನ್ ಮಾಡಿ ನೋಡಿ ನಾ ಹಿಂಗ ಅತ್ತೆ ನುಂಗ್ಕೊಂಡಿಲ್ಲ ಹೆಂಗೋದ್ರು ಜಸ್ಟ್ ಇಷ್ಟು ಈರುಳ್ಳಿ ಕಟ್ ಮಾಡಿದಾಳ ಅಷ್ಟೇ ಮತ್ತೆ ಯಾರು ಅಳಿಸ್ಲಿಕ್ಕೂ ಇದರ ಅಳಿಸಿತ್ತು ನೋಡಿ ಗೈಸ್ ಚಲೋ ಆಗೈತಿ ಎಸ್ ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಕೊರಿ ರೆಸಿಪಿ ಹಾಕ್ಬೇಕು ಅನ್ಕೊಂಡ್ವಿ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡ್ರಿ ಆಮೇಲೆ ಹಾಕ್ತೇನೆ ಧೈರ್ಯ ಇದ್ರೆ ಕ್ಯಾಮ್ರಾ ಮುಂದೆ ಮಾತಾಡು ನಾಗರ್ಬಾವು ಇದೇನಕ್ಕ ನಾಗರಬಾವು ಇದೇನಕ್ಕ ಯಾವ ಬೋಳಿ ಮಗ Dana is following Karu. No. Karu following Dana. But Dana following Shiva. ಸೊ ಗೈಸ್ ನಾವು ಇವಾಗ ದೇವಿಕೆರೆಗೆ ಬಂದೇವಿ ಆಗಲೇ ಸ್ಕೂಟಿ ಒಳಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲ ಹಾಯ್ ಜಲ್ದಿ ಬಾ ಗೈಸ್ ನಾವು ದೇವಿಕೆರೆಗೆ ಬಂದು ಕುಂದ್ಬಿಟ್ಟೇವಿ ಏನು ಮಾಡತ್ತೆ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಂಡೇವಿ ಇಲ್ಲಿ ನೋಡ್ರಿ ಅವ್ನು ತೋರಿಸಿ ಇದು ನಾನು ಇದೆ ನಮ್ಮ ಸಿರ್ಸಿ ಸುಮ್ಮನೆ ಕೂತ್ಬಿಟ್ಟು ನಮ್ಮ ಅತ್ತಿ ಕಾಲ್ ಮಾಡ್ಯಾಳ ಮಾತಾಡತ್ತೇವೆ ನಮ್ಮ ಅತ್ತಿಗಳು ಎಲ್ಲದಾರ ಚಿನ್ನು ನಮ್ಮ ಅತ್ತಿ ಅಲ್ಲ ನಮ್ಮ ಅತ್ತೆಮ್ಮಾರು ನಮ್ಮಮ್ಮ ನಮ್ಮ ಅತ್ತಿ ಸೆಕೆಂಡ್ ನಮ್ಮ ಅಂಟಿ ಅತ್ತಿಗಿತ್ತಿ ಅಂತ ಹಂಗೆ ಕರಿಬಾರ್ದು ಸಾಕ್ಷಿ ಅತ್ತೆಮ್ಮಾರ ತೀರಿ ಹೌದಾ ನಾನು ನಮ್ಮ ಅತ್ತಿಗೆ ಹಂಗೆ ಕರಿತೀನಿ ಗೈಸ್ ಹೊಂಟೇವಿ ನಾವು ಸುಮ್ಮನೆ ನಡ್ಕೋತ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಅವಳನ್ನ ಮೀಟ್ ಆಗೋಕೆ ಹೋಗ್ತಿದ್ದೇವೆ ಸುಮ್ಮನೆ ಹೋಗ್ತಿಲ್ಲ ನಾವು ಹೌದಲ್ಲ ಇಲ್ಲಿ ನೋಡ್ರಿ ಅವ್ಳು ಬಂದ ತಕ್ಷಣ ಹೆಂಗಿರುತ್ತೆ ಗೊತ್ತಾಗುತ್ತೆ ಬಂದ ತಕ್ಷಣ ಮಹಾಪ್ರಭು ಇಲ್ಲಿ ಸಾಕ್ಷಿ ಅಕ್ಕಿಂದ ನಗ್ಗುತ್ತ ಕ್ಯಾಪ್ಚರ್ ಮಾಡ್ತಾಳೆ ಕಂಟಿನ್ಯೂ ಆಯ್ತು ಕಟ್ ಸ್ಟಾರ್ಟ್ ಆಯ್ತಾ ಇನ್ನು ಇದು ನಾನ್ ಸ್ಟಾಪ್ ಹಿಂಗೆ ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಪರಿಚಯ ಮಾಡಿಸ್ಕೊಡ್ತೇನೆ ತಡಿ ಸಾಕ್ಷಿ ಪರಿಚಯ ಮಾಡಿಸಲ್ ನೀವು ಇವಳ ಸಾಕ್ಷಿ ಅಂತ ಹೇಳಿ ಹಾಯ್ ನನ್ನ ಮಗಳಾಗ್ಬೇಕು ಬಟ್ ಕಸಿನ್ ಆಗ್ಬೇಕು ಕಸಿನ್ ನನ್ನ ಮಗಳಾಗ್ಬೇಕು ಇವಳು ರಿಲೇಷನ್ದಾಗ ಇಕ್ಕಿ ಅರ್ಪಿತಾ ಅಂತ ಅಪ್ಪು ಅಕ್ಕಂತ ಕರಿತೇವೆ ಪ್ರೀತಿಯಿಂದ ಅಪ್ಪು ಅಕ್ಕಂತ ಕರಿತೇವೆ ನಮ್ದು ಹಾಯ್ ಗಾಯ್ಸ್ ಇವತ್ತು ಸಿರ್ಸಿ ಒಳಗೆ ಡೇ 3 ಇವತ್ತು ಮುರಿಗಾರ್ ಫಾಲ್ಸಿಗೆ ಹೊಂಟೇವಿ ಕರ್ಕೊಂಡು ಹೊಂಟಾರಲ್ಲ ನಂದು ಲಾಗ್ ಒಳಗೆ ನ್ಯೂ ಎಂಟ್ರಿ ಸಿಂಧು ಹಾಯ್ ನೀವು ಹಾಕ್ಲಿಲ್ಲ ಹಾಂ ಆಗೈತಿ ಬಟ್ ಆಕಿ ನಿನ್ನೆ ಕರೆಕ್ಟಾಗಿ ಕಾಣಿಸಿಲ್ಲ ಅದ್ರೊಳಗೆ ಕತ್ಲಾಗಿತ್ತಲ್ಲ ಅದಕ್ಕೆ ಈಗ ಕರೆಕ್ಟಾಗಿ ತೋರಿಸ್ದೆ ಸೊ ಲೆಟ್ಸ್ ಗೋ ಹೋಗಿ ಅಲ್ಲಿ ಹೋಗಿ ಮತ್ತೆ ಲಾಗ್ ಮಾಡ್ತೀನಿ ಹಾಕ್ಬೇಕು ನಿನ್ ಕಡೆ ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ ಇಳಿಸ್ತಾಳ ನಮ್ಗ ನೆಕ್ಸ್ಟ್ ಹತ್ತಂತಾಳ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಈ ಇದಕ್ಕೆ ನಾವು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅವಳು ಸರ್ಕಸ್ ಮಾಡ್ತಾಳ ಸರ್ಕಸ್ ನನಗೆ ಇವಳು ಪಾಪ ನಾವಿಬ್ರು ನನಗೆ ಸುಸ್ತಾಗೋಯ್ತು ಇಳಿದು ಹತ್ತೋದು ಒಂದು ಜ್ಯೂಸ್ ಬಾಟಲ್ ಆದ್ರೂ ತಗೊಂಡು ಬಂದಿದ್ರ ಜ್ಯೂಸ್ ಬಾಟಲ್ ವಾಟರ್ ಬಾಟಲ್ ತಗೊಂಡು ಬಂದಿರ ನಾವು ಇಲ್ಲಿ ಮೇಲೆ ಹಚ್ಚಕ ಒಂದು ಸ್ಕೂಟಿಯಲ್ಲೇ ಇಟ್ಟು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಹಾಂ ಕೈಂಡ್ ಆಫ್ ಟ್ರೆಕ್ಕಿಂಗ್
ಆ್ಯಕ್ಚುಲಿ ಟ್ರಕ್ಕಿಂಗ್ ಇಲ್ಲ ಬಟ್ ಸ್ಟಿಲ್ ಹಾಂ ನಾವು ಟ್ರೆಕ್ಕಿಂಗ್ ಮಾಡ್ತೀವಿ. ಜೀವನದಲ್ಲಿ ಆಳಿಸಿ ಒಂದೇನಾದರೂ ಕೋಲ್ಗಿಲಿದ್ರೆ ಟ್ರೆಕ್ಕಿಂಗ್ ಫೀಲ್ ಬರ್ತೈತೆ. ಈ ಚಾನಲ್ದಾಗ ನಾ ಬಂದೇನಿ ಯಾಕಂದ್ರೆ ಗೊತ್ತಿಲ್ಲ ಅಕ್ಕಿ ಅಲ್ಲಿದ್ದ ಮುಂದೆ ರೂಟ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಕರ್ಕೊಂಬಂದಳಿಕೆ. ನಾನು ಎಷ್ಟು ಕಾನ್ಫಿಡೆನ್ಸಲ್ಲಿ ಬಂದಿದ್ದೀವಿ. 10 ಸಲ ಇಲ್ಲೇ ಓಡಾಡಿವೆ ಅಂತ ಬಂದಿರೋದೇ ಒಂದೇ ಸಲ ನಾನು. ಅದು ಯಾರು ಸಿಗ್ತಾರೆ ಅವ್ರಿಗೆ ಇಲ್ಲೇ ಹೋಗುತ್ತಾ ಅಂತ ಕೇಳ್ಕೊಂಡ್ ಬರೋದಾಗಿತ್ತು ನಮ್ದು. ನಮಗೆ ಜೀವನ ಏನಾದ್ರು ಇರಬೇಕು ಜೀವನದಲ್ಲಿ ರಿಸ್ಕ್ ತಗೋಬೇಕು. ಉತ್ತರ ಕರ್ನಾಟಕ ಹೋಗಲಿ ಉತ್ತರ ಕನ್ನಡದವರು ಅಷ್ಟೇ. ಸನ್ ಫಾಲ್ಸ್, ಮುರೇಗರ್ ಫಾಲ್ಸ್ ಮುಂದಿದೆ ಸನ್ ಫಾಲ್ಸ್ ಇದು ಸನ್ ಫಾಲ್ಸ್. ಆ ಫಾಲ್ಸ್ ನಡ್ಕೊಂಡು ಬಂದ್ವಿ. ಅಯ್ಯೋ ಮಹಾಪ್ರಭು ನೀವೇನಿಲ್ಲಿ? ನಂಗೆ ವ್ಲಾಗ್ ಮಾಡಕ್ಕೆ ಹೇಳ್ಕೊಡ್ಬೇಕಪ್ಪ ನೀನು. ನಾನು ಹೇಳ್ಕೊಡೋವಲ್ಲ. ಸಾಕ್ಷಿ ಸಮಾಜ ಆಲ್ರೆಡಿ ಹೋಗಿ ರೀಚ್ ಆಗಿದ್ದಾರೆ. ನಾವು ಹಾಫ್ ಕಿಲೋಮೀಟರ್ ವಾಕ್ ಮಾಡಬೇಕು. ವಾಕ್ ಮಾಡ್ತಿದ್ದೇವೆ. ಜೀವನದಲ್ಲಿ ಅಪರೂಪವಾಗಿ ಹಿಂಗೆ ಹೊರಗೆ ಬರೋದು. ಫುಲ್ ಲೇಸಿ ಆಗಿಬಿಟ್ಟಿದ್ದೇವಲ್ಲ ಜೀವನದಲ್ಲಿ. ತುಂಬಾ ಆಳಸಿ ಮನೆಯೊಳಗೆ ಇದ್ದಿದ್ದೆಲ್ಲ ಇವಾಗೆ ವಾಕಿಂಗ್ ಹೋಗ್ಬಿಟ್ಟು ಮನೇಲಂತೂ ಏನೂ ಕೆಲಸ ಮಾಡಲ್ಲ ಅಂತ ಗೊತ್ತು. ಒಂದು ವರ್ಷದ ವಾಕಿಂಗ್ ಮಾಡಿ ಗೈಸ್ ನಾವು ಫೈನಲಿ ಬಂದ್ವಿ. ನಂಗೆ ಬಿಟ್ಟು ಲಾಗ್ ಮಾಡ್ಯಾರ ಇವ್ರು ಇಷ್ಟ ವಾಟರ್ ಬಾಟಲ್ ತೊಗೊಂಡ್ಬಂದಿಲ್ಲ, ಏನೂ ತೊಗೊಂಡು ಬಂದಿಲ್ಲ ಇನ್ನು. ಫೈನಲಿ ನಾವು ಮುರೇಗಾರ್ ಫಾಲ್ಸಿಗೆ ರೀಚ್ ಆಗೀವಿ. ಆಯ್ತು ಸ್ವಲ್ಪ ಕಾಣಿಸುತ್ತೆ. ಏನೇನು ಸರ್ಕಸ್ ಮಾಡಿ ಹೋಗಿ ನಡ್ಕೋತ ಗಾಡಿ ಒಂದು ಕಡೆ ಹಚ್ಚಿ ರಿಟರ್ನ್ ಹೋಗಿ ವಾಪಸ್ ಜಾತ್ರೆ ಮಾಡಿ ವಾಪಸ್ ಬಂದಿಲ್ಲ. ತೋರಿಸ್ತೇನೆ ಅಂತಿಂಗಲ್ಲ ಹೋಗಿ ಕರೆಕ್ಟಾಗಿ. ಐ ಥಿಂಕ್ ವಾಯ್ಸ್ ಕ್ಲಿಯರ್ ಬರೋಲ್ಲ. ವಾಯ್ಸ್ ಇಲ್ಲ, ವಾಯ್ಸ್ ಕೇಳಂಗಿಲ್ಲ. ಫುಲ್ ತೋರಿಸ್ತೀನಿ ಫೋಟೋ ತೋರಿಸ್ತೀನಿ. ಎಷ್ಟು ಚಂದ ಉಂಟಲ್ಲ. ಇಲ್ಲಿ ಬಂದು ನಾವು ಸಿರ್ಸಿ ಭಾಷೆ ಕಲಿತಾ ಇದ್ದೀವಿ. ಗಾಯ್ಸ್ ಅವರು ಫೋಟೋ ಕೊಟ್ಟಿದ್ದಾರೆ. ಸೊ ಬ್ಲಾಗ್ ನನ್ನ ಕಡೆ ಕೊಟ್ಟು ಹೋದ್ರು. ನಾವು ನಮ್ಮ ಗೆಳತಿಯ ಹತ್ತಿರ ಹೋಗುವ. ಒಂದು ನಿಮಿಷ. ಫುಲ್ ಶಕೆ ಗೈಸ್. ನಮ್ಮ ಫೋಟೋಗ್ರಾಫರ್, ಅನ್ಪೇಯ್ಡ್ ಫೋಟೋಗ್ರಾಫರ್. ಯಾವುದಾದ್ರೂ ವೆಯ್ಟಿಂಗು ಪ್ರೀ ವೆಡ್ಡಿಂಗ್ ಇದ್ರೆ ಹೇಳಿ ಕಳಿಸ್ತೀವಿ. ಹೋಗಿ ಆಮ್ಲೆಟ್ ತಿಂತಿದ್ದೇವೆ. ಇಲ್ಲಿ ಬಂದು ನಾವು ಫಾಲ್ಸಿಗೆ ಬಂದು ಆಮ್ಲೆಟ್ ತಿಂತೀವಿ. ನೆನ್ನೆನೂ ಎಗ್ ರೈಸು ಎಗ್ ಬುರ್ಜು, ಇವತ್ತು ಆಮ್ಲೆಟು. ಇದು ನಮ್ಮ ಶ್ರಾವಣ. ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ನಾವು ಅಲ್ಲೆಲ್ಲ ಸ್ವಲ್ಪ ಫೋಟೋ ಗೀಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಅಲ್ಲಿ ಹೋಗಿ ಎಗ್ ಬೋಂಡ, ಆಮ್ಲೆಟು, ಆಮೇಲೆ ಈರುಳ್ಳಿ ಬಜ್ಜಿ, ಕಾಫಿ ಟೀ ಎಲ್ಲ ಕುಟ್ಕೊಂಡು ಇವಾಗ ನೆಕ್ಸ್ಟ್ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಓಕೆನಾ? ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಇವರೆಲ್ಲ ಸ್ಕೂಟಿ ಇಲ್ಲೇ ಹಚ್ಚಾರ ತಂದು. ನಾನು ಚಿನ್ನು ಮತ್ತೆ ಸಿಂಧು ಅಲ್ಲಿ ಮಠ ಹೋಗ್ಬೇಕು. ಇವಾಗ ಹಾಫ್ ಕಿಲೋಮೀಟರ್ ನಡಿಬೇಕು. ತಾರಲ್ಲಿ ಬಂದಿದ್ದೇವೆ. 4 ಜನ ಕುತ್ಕೋಬಹುದು. 4 ಜನ ಅಲ್ಲ, 4 ಟೈರ್ ತಿರುಗ್ತಾವೆ. ಹೌದಲ್ಲ, ನಾವು 3 ಜನ ತಾರಲ್ಲಿ ಬಂದಿದ್ದೇವೆ. ಡ್ರೈವ್ ಮಾಡಿದ್ದು. ಓನರ್ ಯಾರಂತ ಕೇಳ್ಬೇಡ್ರಿ. ನಾ ಆಮೇಲೆ ತೋರಿಸ್ತೇನೆ ಇವ್ರು ಎದ್ರಾಗ ಹೋಗ್ತಾರಂತ ಹೇಳಿ. ಇವ್ರು ಚಾವಿ ಕೇಳಿ, ಚಾವಿ ಇದ್ರದ್ದು ಹೇಳಿದೆ. ಚಾವಿ ಅಯ್ಯೋ ಅಲ್ಲಿ ಚಾವಿನ ಕಾಮೆಂಟ್ ಮಾಡಿ. ತಾರ್ ಚಾವಿ ಇದೆ. ಚಾವಿ ತಗೊಳಕಾದ್ರೂ ದುಡ್ಡು ಅಂತ ಕೇಳ್ರಿ. ಅದೇ ಬ್ಯಾಕ್ ಅಷ್ಟೆಲ್ಲ ಅಸಹ್ಯ ಮಾಡ್ಬಾರ್ದು ಸಮರ್ಥ ನಮ್ಗೆ. ತಾರ್ನಾಗ ಹೊಂಟೇವಿ. ತಾರ್ನಾಗ ಸರ್ ದಿಸ್ ಈಸ್ ಅವರ್ ಬಡೂರ್ ಕತಾರ್. ಗೈಸ್ ನಾವು ಬಡೂರ ಪಾಯೋಕಾಕಿ ಬಂದೀವಿ. ನೆಕ್ಸ್ಟ್ ಮತ್ತು ಮಾರಿಕಮ್ಮ ಟೆಂಪಲ್ಗೆ ಹೊಂಟೀವಿ. ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಟ್ರೆಡಿಷ್ನಲ್ ಮಾರಿಕಮ್ಮ ಟೆಂಪಲ್ಗೆ ಹೋಗಿ. ಸೊ ಅಲ್ಲಿ ಹೋಗಿದ್ದು ಮತ್ತೆ ಸಿಗ್ತೀವಿ. ಅಲ್ಲಿ ಬಾಯ್ ಗೈಸ್. ಫೈನಲಿ ಮಾರಿಕಮ್ಮ ದೇವಸ್ಥಾನಕ್ಕೆ ಬಂದ್ವಿ ನಾವು. ಯಾರು ನಿಮ್ಮನ್ನ
ಗೈಸ್ ಇವಾಗ ನಾವು ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದೇವಿ. ಮಾರಿಕಮ್ಮಕ್ಕೆ ಹೋಗಿದ್ವಿ, ಮಾರಿಕಮ್ಮ ನೆಕ್ಸ್ಟ್ ಗೋಪಾಲಕೃಷ್ಣಕ್ಕೆ ಬಂದೀವಿ. ಐ ಡೋಂಟ್ ನೋ ಕಾಣಿಸ್ತಿದ್ದಿಲ್ಲ ಅಂತ. ಮಸ್ತ್ ಅದು ಟೆಂಪಲ್ ಮಾತ್ರ. ನಿಮ್ಗೆ ನೆಕ್ಸ್ಟಿಗೆ ತೋರಿಸ್ತೀನಿ. ಹಾಂ ಬರ್ತದೆ. ರೌಂಡ್ ಆಗ್ತೀನಿ. ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದೇವಿ. ಅವ್ರ ಪಾಪ ನಮ್ಗೆ ಅರ್ಚಕರು ನಮ್ಗೆ ವೀಡಿಯೋ ಫೋಟೋಸ್ಗೆಲ್ಲ ಬಿಟ್ಟರು, ಅಲೌ ಮಾಡಿದ್ರು. ಆ್ಯಕ್ಚುಲಿ ಅಲೌ ಮಾಡಿದ್ರೆ. ಇವಾಗ ಹಿಂದೊಂದು ಟೆಂಪಲ್ ಅದ, ಅಲ್ಲೂ ಚೆನ್ನಾಗಿದೆ ನೋಡಿ ಫೋಟೋಸ್ ಅಂತ ಹೇಳಿದ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಬಂದು ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ನಮ್ಗೆ ಇದು ಗೋಪಾಲಕೃಷ್ಣ ದೇವಸ್ಥಾನ ಧರ್ಮಸ್ಥಳ ವೈಬ್ಸ್ ಕೊಡಾಕಿದ್ರಿ. ಸೊ ಹಂಗಾಗಿ ಎಲ್ಲ ಕೇಸಿಗೆ ನ್ಯಾಯ ಸಿಗಲಿ ಅಂತ ಹಂಗೆ ಬೇಡ್ಕೊತೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಿ. ಓಕೆ ಇವಾಗ ನೈಟ್ ಟೈಮ್ ಎಷ್ಟಾಗೈತೆ ಅಂದರೆ 11:05. ಹಾಂ. ಸೊ ನಮ್ಗೆ ಈ ಟೈಮ್ದಾಗ ನಮ್ಗೊಂದು ಫ್ಲ್ಯಾಶ್ ಆಗಿಬಿಡ್ತು. ನಾನು ಈಗ ಕಾಮರ್ಸ್ ಔಟ್ ಆಫ್ ಸ್ಟೇಷನ್, ಇಬ್ಬರು ಕಾಮರ್ಸ್ ಸ್ಟೂಡೆಂಟ್, ಝೋನಾ ಸ್ಟೂಡೆಂಟ್. ಸೊ ಒಂದು ನಾವು ಹೊಸ ಕಂಡಿಡಿದ್ದೀವಿ. ಬಿಕಾಮ್ ಸ್ಟೂಡೆಂಟ್ಸ್. ಹಾಂ, ಸಿಗೋ ಸಮ್ ಉಂಟು, 5 ಮಾರ್ಕ್ಸಿಗೂ ಸಮ್ ಉಂಟಿದೆ. ಏನಂದರೆ ಜರ್ನಲ್ ಎಂಟ್ರಿ ಎಲ್ಲರೂ ನೋಡಿದ್ದೀರಾ, ಅದ್ರ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಗೊತ್ತುಂಟಲ್ಲ. ಸೊ ನಾನು ಕಾಮರ್ಸ್ ಸ್ಟೂಡೆಂಟ್ ಆದ ಕಾರಣ ನಾನು ಜರ್ನಲ್ ಎಂಟ್ರಿ ನಾನು ಫೋನಲ್ಲೇ ಹಾಕ್ಕೊಬಿಟ್ಟಿದ್ದೇನೆ. ಹಾಂ, ಈ ಲೈನ್ ಇದೇನು ಲೈನ್ ಕಾಣ್ತಿದ್ದಲ್ಲ, ಈ ಲೈನು ಡೇಟ್, ಇದೇನು ಇಲ್ಲಿಂದ ಇಲ್ಲಿ ತನಕ ಪರ್ಟಿಕ್ಯುಲರ್ಸ್, ಇದೇನು ಸಣ್ಣದಿದೆಯಲ್ಲ LF, ಅದು LF, ಇದು ಡೆಬಿಟ್, ಇದು ಕ್ರೆಡಿಟ್ ಅಷ್ಟೇ. OnePlus ಇದನ್ನ ಆಪ್ಷನ್ ಕೊಟ್ಬಿಟ್ಟಾರೆ ನಿಮ್ಗೆ. OnePlusನವ್ರು ಇದನ್ನ ಆಪ್ಷನ್ ಕೊಟ್ಟಿದ್ದಾರೆ, OnePlus 8. ಯಾಕೆ ಸುಮ್ಮನೆ ನೀವು ಕಷ್ಟಪಡ್ತೀರಾ, ಫೋನಲ್ಲೇ ಜನರೇಟರ್ಸ್ ಹಾಕೂರಿ ಅಂತ. ನಿಪ್ಲಿ ಫಾಲ್ಸ್ ಮತ್ತು ಭೀಮೇಶ್ವರ ಹೋಗ್ತೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಇತ್ತ, ಬಟ್ ಆನೆಲ್ಲ ಪ್ಲ್ಯಾನ್ ಎಲ್ಲ ಚೇಂಜ್. ಸುಮ್ಮನೆ ಹೋಗ್ಲಿ ಬಿಡಿ, ಎಲ್ಲರಿಗೂ ಟೈಮ್ ಕೊಡೋಕ್ಕೆ. ಈಗ ಹಲೋ ಗೈಸ್, ವೆಲ್ಕಮ್. ಆ್ಯಕ್ಚುಲಿ ಆಫ್ ರೋಡಿಂಗ್ ಇವತ್ತು ಆಫ್ ರೋಡಿಂಗ್ ಕಾಣಿಸತ್ತಿಲ್ಲ. ಇಂಥ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಜೀಪ್ ಎಲ್ಲ ತಳಕೊಂಡು ಬರೋದಿಲ್ಲ. ಬರ್ತಿರೋ ಡೀಸೆಲ್ ಖಾಲಿಯಾಗಿ ನಿಂತ ಅದ್ರೊಳಗೆ ನಾವು ತಳಗ್ ಹೊಂಟೀವಿ. ಅಂತಂದ್ರೆ ಎಷ್ಟು ಚಲೋ ಐತಿ. ಆ್ಯಕ್ಚುಲಿ ಗುಡಿನೂ ಅಷ್ಟು ಚಲೋ ಐತಿ, ಮಸ್ತ್ ಮಸ್ತ್ ಐತೆ. ಆ್ಯಕ್ಚುಲಿ ಎಲ್ಲರಿಗೂ ಹೇಳ್ತೀನಿ, ಒನ್ ಟೈಮ್ ಅವ್ರಿಗೆ ಒಂದು ವಿಸಿಟ್ ಮಾಡಿ ನೀವು. ಈ ಪ್ಲೇಸ್ ಎಷ್ಟು ಚಲೋ ಐತಿದೆ. ಇಲ್ಲಿ ನಂದಿ ಟೆಂಪಲ್ ಉಂಟು. ಎಷ್ಟು ಚಲೋ ಅಲ್ಲ. ಗೊತ್ತಾಗದಂಗ ಬಿಟ್ಟ ಕೊಡಲೇನ ಬಂದ ತೆಕ್ಕಿಗೆ ಸಿಗವಲ್ಲಿ ಹಕ್ಕಿ ಮನಿ ಕಡಿಗೆ ಬೆಟ್ಯಾಗ ಸಂಜಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡ ನಕ್ಕ ಹೆಂಗಾಳ ಬಾವೊಮ್ಮೆ ಬದಲಿಸಿದಕ್ಕ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಣ್ಣಾಗ ಕಣ್ಕೊಡದ ಕರಿಯಮ್ಮನ ಗುಡಿ ಮುಂದ ಕೈ ಮಾಡಿ ಬಿಟ್ಟೋದಿ ಕತ್ತಲದಾಗ. ಅನ್ಪೇಡ್ ವಿಡಿಯೋಗ್ರಾಫರ್ ನಿಂದ ಇಂದ ಪ್ರೋ ರೈಡರ್ಸ್ ಇರ್ತಾರೆ ಈ ಥರ ರೋಡಲ್ಲಿ. 5 ಜೋಗ ಇದೆ ನೋಡ್ಕೊಂಡು ಮತ್ತು ಕ್ಯಾಮ್ರಾ ಜೋಗ ಫಾಲ್ಸಿಗೆ ಬಂದು ನೋಡಿಕೊಂಡು ನಾವು ಕ್ಯಾಮ್ರಾ ಫೋಟೋಸ್ ತೊಗೊಂಡು ಏನು ಮಾಡ್ತೀವಿ ಮತ್ತೆ ಜೋಗ ನೋಡ್ತೀವಿ. ಗಾಯ್ಸ್ ಇಲ್ಲಿ ನೋಡಿ ಏನೋ ಮಾಡಾತಾರೆ. ಎದರಲ್ಲೇ ಬ್ಯಾಡ್ಮಿಂಟನ್ ಆಡತ್ತಾರ ಅಂದ್ರೆ ಸೊಳ್ಳಿ ಬ್ಯಾಡ್ಮಿಂಟನ್ಲೇ ಬ್ಯಾಡ್ಮಿಂಟನ್ ಆಡ್ತಾರ. ಅವ್ನು ನೋಡ್ರಿ ಇಲ್ಲೇ ಸಮರ್ಥ್ ನೀನು ಬ್ಯಾಟ್ ತೋರಿಸು ನೋಡಿ. ಗೈಸ್ ನಮ್ಗೆ ಕುಂದ್ರಾಗ ಜಾಗ ಇಲ್ಲ ಅಂತ ಹೇಳಿ ನಂಗೆ ಕಂಡಕ್ಟರ್ ಅಂತಾರೆ ಎಲ್ಲಿ ಜಾಗ ಫುಲ್ ಟಾಪ್ ಆ್ಯಂಗಲ್ದಾಗ ಕುತ್ಕೊಂಡು ಎಲ್ಲರೂ ಅಲ್ಲಿ ಕುತ್ಕೊಂಡು ಸೀಟ್ನಾಗ ಕುತ್ಕೊಂಡ್ರೆ ನಾವು ಇಲ್ಲೇ
ನಮ್ಮ ಜಾಗ ಕೊಟ್ಟಾರ ಇಲ್ಲಿ ಹೋಗಿ ಕುತ್ಕೋರಿ ಅಂತೇಳಿ. ಇದ್ರ ಇಂಥ ಕಂಡಕ್ಟರ್ ಡ್ರೈವರ್ ಅಂಕಲ್ ಇರ್ಬೇಕು. ಫುಲ್ ಆರಾಮ್ ಒಂಥರ ನಂಗೆಲ್ಲ ಟ್ರಿಪ್ಪಿಗೆ ಹೋದಂಗೆ ಫೀಲ್ ಆಗತ್ತೈತಿ. ನಾನು ನನ್ನ ಕಸಿನ್ ಬಂದ್ವಿ ವಾಪಸ್ ಧಾರವಾಡಕ್ಕೆ. ಆಕೆ ವಾಪಸ್ ನರ್ಗುಂದಕ್ಕೆ ಹೋದೆ, ನಾನು ಇಲ್ಲಿದ್ದೀನಿ ಧಾರವಾಡದಾಗ. ಸೊ ವಾಪಸ್ ಅಲ್ಲಷ್ಟು ವೀಡಿಯೋಸ್ ಬರುವಾಗೆಲ್ಲ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಸೊ ದಿಸ್ ಈಸ್ ಅಬೌಟ್ ಅವರ್ ಸಿಸ್ಸಿ ಲಾಗ್. ಸೊ ಹೋಗಿ ನೋಡಿರಿ, ಎಂಜಾಯ್ಮೆಂಟ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ಲಾಟ್ಸ್ ಆಫ್ ಲವ್.